ಹಾಯ್ ಫ್ರೆಂಡ್ಸ್, ಇದೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಅವತ್ತೇ ವಿಡಿಯೋ ಮಾಡಿಟ್ಕೊಂಡೆ, ಆದರೆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ, ಸಾರಿ. ಮತ್ತು ಇನ್ನೊಂದು ಸತಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಎಲ್ಲರಿಗೂ ಏನೇ ಕೆಲಸ ಸ್ಟಾರ್ಟ್ ಮಾಡಿದ್ರು ಈ ವರ್ಷದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಗಣೇಶನ ಹತ್ರ ಕೇಳ್ಕೊತೀನಿ. ಇಲ್ಲಿ ಗಣೇಶನ ಹಬ್ಬ ಮುಗಿಸಿ ಬ್ಯಾಂಗ್ಳೂರಲ್ಲಿ ನಾವು ಊರಿಗೆ ಹೊರಟ್ವಿ. ಬ್ಯಾಂಗ್ಳೂರಲ್ಲಿ ಶುಕ್ರವಾರ ಗೌರಿ ಹಬ್ಬ ಮಾಡಿಬಿಟ್ವಿ. ಆಮೇಲೆ ಶನಿವಾರ ಊರಲ್ಲಿ ಗಣೇಶ ಹಬ್ಬ ಮಾಡಿದ್ವಿ. ನೋಡಿ, ಊರಿಗೆ ಬಂದಮೇಲೆ ಗಣೇಶ ಹಬ್ಬದ ದಿವಸ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ರಂಗೋಲಿ ಹಾಕಿ ತುಳಸಿ ಕಟ್ಟೆ ಎಲ್ಲ ಅಲಂಕಾರ ಮಾಡಿ ಒಳಗಡೆನೂ ಪೂಜೆ ಮಾಡಿದ್ವಿ. ನೋಡಿ, ಇಷ್ಟು ಹಾಕಿದ್ದೀನಿ. ಮತ್ತು ಗಾರ್ಡನ್ ನನ್ನ ಮೇಯ್ನ್ ಇರೋದೇ ಗಾರ್ಡನ್ ವೀಡಿಯೋಸ್ ಅಲ್ವಾ. ನೋಡಿ, ಗಾರ್ಡನ್ನು ಯಾಕೋ ಮಳೆ ಜಾಸ್ತಿ ಆಗಿದ್ದರಿಂದ ಏನೋ ಟೊಮೆಟೊ ಕಾಯಿ ಫುಲ್ಲು ಎಲ್ಲ ಸ್ವಲ್ಪ ಉಳ್ಕ ಆಗಿಬಿಟ್ಟಿದೆ. ಮತ್ತು ಎಕ್ಸೋರ ನೋಡಿ, ಫುಲ್ ಎಲ್ಲ ಹೊಸ ಚಿಗುರು ಬಂದು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ನಾನು ಅಂದ್ಕೋತಾ ಇದ್ದೀನಿ, ಬ್ಯಾಂಗ್ಳೂರಲ್ಲಿ ಒಂದು ಸತಿ ತುಂಬ ಚೆನ್ನಾಗಿ ಬಿಟ್ಟಿತ್ತು, ಫುಲ್ಲು ಗಿಡ ಪೂರ್ತಿ ಅದೇ ಕಾಣಿಸ್ತಾ ಇತ್ತು. ಆ ಥರ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಗೋರಿಕಾಯಿ ಹಾಕಿದ್ರಲ್ವ ನಮ್ಮ ಅತ್ತೆ, ಇದು ನಮ್ಮ ಅತ್ತೆನೇ ಹಾಕ್ಬಿಟ್ಟಿದ್ರು. ಆಗಲೇ ನಾನು ನೋಡೋಷ್ಟೊತ್ತಿಗಾಗಲೇ ಸ್ವಲ್ಪ ದೊಡ್ಡ ದೊಡ್ಡ ಸಸಿನೇ ಬಂದಿತ್ತಾಗಲೇ. ಇದು ತುಂಬ ಚೆನ್ನಾಗಿ ಹೂವು ಆಗಿ, ಗಿಡ ತುಂಬ ಹೂವು ಆಗಿದೆ. ಮತ್ತು ಎಷ್ಟೊಂದು ಕಾಯಿ ಬರ್ತಾಯಿದೆ, ಎಲ್ಲ ಇಷ್ಟಿದ್ದ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನಾನಿದು ಆವಾಗಲೇ ವಿಡಿಯೋ ಶೂಟ್ ಮಾಡ್ತಿದ್ದಂಗೆ ಶಾರ್ಟ್ಸಲ್ಲಿ ಹಾಕ್ಬಿಟ್ಟಿದ್ದೆ. ಫುಲ್ ವಿಡಿಯೋ ಹಾಕೋದು, ಲಾಂಗ್ ವಿಡಿಯೋ ಹಾಕೋದು ಸ್ವಲ್ಪ ಲೇಟಾಯಿತು. ನೋಡಿ, ನಮ್ಮ ಅತ್ತೆ ಆಗಲೇ ಹೂವೆಲ್ಲ ಕೊಯ್ದಿಟ್ಟಿದ್ರು. ಏಕೆಂದರೆ ಇದು ಹಳ್ಳಿ ಆಗಿರೋದ್ರಿಂದ ನಮ್ಮ ದೇವಸ್ಥಾನ ಪೂಜೆ ಬೇರೆ ಇರುತ್ತಲ್ವ, ಅವರು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ನಮ್ಮ ಅತ್ತೆ ಬೆಳಗ್ಗೆನೇ ಎದ್ದು ಕುಯ್ದಿಟ್ಬಿಡ್ತಾರೆ. ಇನ್ನು ಬೆಳಕೆ ಹರಿದಿರಲ್ಲ, ಆವಾಗಲೇ ಕುಯ್ದಿಟ್ಬಿಟ್ಟಿರ್ತಾರೆ ನಮ್ಮ ಅತ್ತೆ. ನಾನು ನೋಡಿದಾಗ ಆಗಲೇ ಹೂವು ಕುಯ್ದಿಟ್ಟಿದ್ರು. ಹಂಗಾಗಿ ನಿಮಗೆ ಈ ಸತಿ ಗಿಡದಲ್ಲಿ ಹೂವು ಇರೋ ಅಂಥ ವೀಡಿಯೋಸು ಮಾಡೋಕ್ಕಾಗಿಲ್ಲ. ಮತ್ತು ಮಗ್ಗಿದ್ದಾವೆ ನೋಡಿ, ಮಗ್ಗು ತುಂಬ ಇದ್ದಾವೆ, ಎಷ್ಟೊಂದು ಮಗ್ಗಿದ್ದಾವೆ. ಅವ್ರು ನನಗಿಂತ ಚೆನ್ನಾಗಿ ನೋಡ್ಕೋತಾರೆ ಗಿಡನ. ಗೊಬ್ಬರ ಹಾಕೋದು, ಟೈಮಿಗೆ ನೀರು ಬಿಡೋದು ಡೈಲಿ. ಆಗಲಿಲ್ಲ ಅಂದರೂ ಪೈಪ್ ಹಾಕ್ಕೊಂಡಾದರೂ ಬಿಟ್ಟಿರ್ತಾರೆ ಎಲ್ಲ ಗಿಡಕ್ಕೂ. ನೋಡಿ, ಇಲ್ಲೂ ಎಲ್ಲ ಗೋರಿಕಾಯಿ ಗಿಡಗಳಿವೆ. ಅವರು ಕಾಣಿಸಿಲ್ಲಲ್ಲ, ಒಂದೆರಡು ಹೂವು ಬಿಟ್ಬಿಟ್ಟಿದ್ರು, ಅವೆರಡು ನಾನು ಮಾತ್ರ ಕುಯ್ಕೊಂಡೆ. ಮತ್ತು ನೋಡಿ, ಹೀರೆಕಾಯಿ ಬಳ್ಳಿ ಎಷ್ಟು ದೊಡ್ಡದು ಬಂದಿದೆ, ಆದರೆ ಪಾಲಿನೇಷನ್ ಆಗ್ತಿಲ್ಲ ಸರಿಯಾಗಿ. ಒಂದು ಸತಿ ಹ್ಯಾಂಡ್ ಪಾಲಿನೇಷನ್ನೇ ಮಾಡಬೇಕಾಗುತ್ತೆ ಅಂದ್ಕೊತಿದ್ದೀನಿ. ಹಳ್ಳಿಯಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಅಂದರೆ ದುಂಬಿಗಳದ್ದು ಸ್ವಲ್ಪ ಕಮ್ಮಿ ಇರೋದ್ರಿಂದ ಮಾಡಬೇಕು ಅಂದ್ಕೊಂಡೆ, ಆದರೆ ಹಳ್ಳಿಲೂ ಯಾಕೋ ಪಾಲಿನೇಷನ್ ಆಗ್ತಿಲ್ಲ. ಇವೆಲ್ಲ ನೈಟ್ ಬೇರೆ ಅರಳುತ್ತಲ್ವ ಹೂವುಗಳು. ನೋಡಿ, 3 ಹೂವು ಮಾತ್ರ ಬಿಟ್ಬಿಟ್ಟಿದ್ರು, ಇನ್ನೆಲ್ಲ ಕುಯ್ಕೊಂಡಿದ್ರು. ಆಲ್ಮೋಸ್ಟು ಒಂದು ಬೇಷನಷ್ಟು ಹೂವು ಸಿಕ್ಕಿತ್ತು. ಕುಯ್ದಿಟ್ಟಿದ್ರು, ಹಬ್ಬ ಅಲ್ವಾ, ಹಬ್ಬಕ್ಕೆ ಹಾಕೋಕ್ಕೆ ಅಂದ್ಬಿಟ್ಟು. ನೋಡಿ, ಇದು ಇಷ್ಟುದ್ದ ಹಬ್ಬಿದೆ ಆಗಲೇ. ಫ್ಲವರಿಂಗು ಸ್ಟಾರ್ಟ್ ಆಗಿದೆ. ನೋಡಿ, ತೋರಿಸ್ತೀನಿ. ನೋಡಿ, ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಮೇಲ್ ಫ್ಲವರ್, ಫೀಮೇಲ್ ಫ್ಲವರ್ ಎಲ್ಲ ಬರ್ತಿದೆ. ಆದರೆ ಹ್ಯಾಂಡ್ ಪಾಲಿನೇಷನ್ ಮಾಡಬೇಕು ಅನಿಸುತ್ತೆ. ಯಾವುದೂ ದಪ್ಪ ಆಗಿರೋಂಗೆ ಕಾಣ್ತಿಲ್ಲ. ನೋಡಿ, ಎಷ್ಟು ಚೆನ್ನಾಗಾಗಿದ್ದಾವೆ, ಗ್ರೀನಿಗೆ ಫುಲ್ಲುನು ತುಂಬ ಚೆನ್ನಾಗಾಗಿದ್ದಾವೆ. ನೋಡಿ, ಇಲ್ಲಿ ಗೋರಿಕಾಯಿ ಗಿಡಗಳು ಎಷ್ಟೊಂದು ಹಾಕಿದ್ದಾರೆ. ಮತ್ತು ಇಲ್ಲಿ ಬೆಂಡೆಕಾಯಿ ಗಿಡ. ಇದು ಪಿಂಕ್ ಕಲರು ನಾಟಿ ದಾಸವಾಳ ಕಟ್ಟಿಂಗ್ ಇಟ್ಟಿದ್ದೀವಿ. ಚೆನ್ನಾಗೇನೋ ಚಿಗುರು ಬಂದಿದೆ, ಹತ್ಕೊಳತ್ತಾ ಇಲ್ವಾ ನೋಡಬೇಕು. ಇಲ್ಲಿ ತುಂಬ ಹಳ್ಳಿ ಅಲ್ವಾ, ನಾಯಿಗಳೆಲ್ಲ ಓಡಾಡುತ್ತೆ. ನಮ್ಮದು ಕಾಂಪೌಂಡ್ ಇಲ್ಲ, ಏನೂ ಇಲ್ಲ. ಅವೇನಾದ್ರು ತಗ್ಲಿಸ್ಬಿಟ್ರೆ ಹೊಟ್ಟೆ ಹೋಗ್ಬಿಡುತ್ತೆ, ಅದೇ ಭಯ ಒಂದು ಕಟ್ಟಿಂಗ್ ಎಲ್ಲ ಇಡೋಕ್ಕೆ. ಇಲ್ಲಿ ನೋಡಿ, ಇದು ನಾನು ಹಾಕಿದ್ದು ಸೀಡ್ಸು, ಬೆಂಡೆಕಾಯ್ದು. ಅದು ನಮ್ಮ ಅತ್ತೆ ಹಾಕಿರೋದು. ಇದು ಈ ಹಳ್ಳಿ ಕಡೆ ಸ್ವಲ್ಪ ಕಂಬಳಿ ಹುಳ ಜಾಸ್ತಿ ಆಗುತ್ತೆ, ಅದಕ್ಕೆ ನಮ್ಮ ಅತ್ತೆ ಅದು ಪೆಸ್ಟಿಸೈಡ್ ಪೌಡರ್ ಬರುತ್ತಲ್ಲ, ಅದು ಹಾಕಿದ್ದಾರೆ ಗಿಡಗಳಿಗೆಲ್ಲ. ಅದಕ್ಕೆ ವೈಟ್ ಕಾಣ್ತಿದೆ. ಒಂದೇ ಒಂದು ಪಿಂಕ್ ರೈನ್ ಲಿಲ್ಲಿ ಹಳ್ಳಿತ್ತು, ಅದನ್ನು ನಾನು ಕಿತ್ಕೊಂಬಿಟ್ಟೆ ಇವತ್ತು. ಪೂಜೆ ಅಲ್ವಾ, ಎಲ್ಲ ಹೂವು ಜಾಸ್ತಿ ಇದ್ದರೆ ಚೆಂದ. ಮತ್ತು ನೋಡಿ, ಚೆಂಡು ಹೂವು ಎಷ್ಟೊಂದು ಚೆಂಡು ಹೂವು ಆಗಿದೆ. ಇದು ನಾವು ಗುರುಪ್ರವೇಶದಲ್ಲಿ ಚಪ್ರಕ್ಕೆ ಅಲಂಕಾರ ಮಾಡೋಕ್ಕೆ ಚೆಂಡು ಹೂವಿಂದ ಹಾರ ತಂದಿದ್ದು. ಅದು ನನಗೆ ಕಿತ್ತಿಲ್ಲಿ ಹಾಕಿದ್ದಿತ್ತು. ಇವಾಗ ಇಷ್ಟು ಹೂವು ಬಿಡ್ತಾಯಿದೆ ಗಿಡ. ಅದು ಒಂದೇ ಕಡೆ ಇತ್ತು ಆ್ಯಕ್ಚುಲಿ ಗಿಡಗಳು. ಹೂವು ಒಂಥವು ಹಾಕಿದ್ವಿ, ಅದನ್ನು ನಮ್ಮ ಅತ್ತೆ ಕಿತ್ಬಿಟ್ಟು ಸುತ್ತ ಹಾಕಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಎಲ್ಲ ಕಡೆನೂ. ಇದು ಆ್ಯಕ್ಚುಲಿ ಹಬ್ಬದಲ್ವ ವಿಡಿಯೋ, ಈ ವೀಕಂತೂ ಸಖತ್ತಾಗಿ ಬಿಟ್ಟಿದೆ. ನಾನು ಅದನ್ನು ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಯಾರು ನಾನು ಲಾಂಗ್ ವಿಡಿಯೋ ನೋಡ್ತೀರಾ ಅವರು ಶಾರ್ಟ್ಸ್ನ ನೋಡಿ. ಹಾಗೆ ನೋಡಿ, ಗೋರಿಕಾಯಿ ಎಷ್ಟಿಷ್ಟು ಉದ್ದ ಆಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ ಗೋರಿಕಾಯಿ.
ಮತ್ತು ಮಾಮೂಲಿ ಇದಕ್ಕೆ ಬೇರೆ ಏನು ಗೊಬ್ಬರ ಏನು ಹಾಕಿಲ್ಲ. ನಮ್ಮ ಅತ್ತೆ ತಿಪ್ಪೆ ಗೊಬ್ಬರವನ್ನು ತೊಗೊಬಂದು ಹಾಕ್ತಾರೆ. ತಿಪ್ಪೆ ಗೊಬ್ಬರ ಅಂದರೆ ಹಸುವುದು, ನಾವು ತಿಪ್ಪೆಗೆ ಹಾಕಿರ್ತೀವಲ್ಲ, ಹಸು ಸಾಕಿರೋರೆಲ್ಲ ಆ ಗೊಬ್ಬರ ಮಾತ್ರ ತಂದು ಹಾಕಿದ್ದಾರೆ. ನೋಡಿ ಎಷ್ಟೊಂದು ಮೊಗ್ಗಾಗಿದೆ. ಹಳ್ಳೀಲಿ ಜಾಗ ಇರುತ್ತಲ್ವ, ನಾವು ಎಷ್ಟು ಬೇಕಾದರೂ ಬೆಳಿಬೋದು, ಎಷ್ಟು ಗಿಡ ಹಾಕಿದ್ರೂ ಹಾಕ್ಕೋಬೋದು. ಆದರೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಹುಳ ಉಪ್ಟೆ ಹಾವು ಎಲ್ಲ ಬಂದು ಸೇರ್ಕೊಬಿಡುತ್ತೆ. ಹಂಗಾಗಿ ಮೇಂಟೈನ್ ಮಾಡೋರು ಇದ್ಬಿಟ್ರೆ ಹಳ್ಳೀಲಿ, ಮತ್ತು ನಮಗೆ ಬೋರ್ ಇದೆ, ಎಷ್ಟಾದರೂ ಹಾಕ್ಕೋಬೋದು. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋವಾಗ ನಿಮಗೆ ನಮ್ದು ಇನ್ನೂ ಎಷ್ಟು ಜಾಗ ಖಾಲಿ ಇದೆ ಇದಿಷ್ಟೆಲ್ಲ ಹಾಕಿ ಅಂದ್ಬಿಟ್ಟು ತೋರಿಸ್ತೀನಿ. ಹಳ್ಳಿ ಆಗಿದ್ದರಿಂದ ನಾವು ಹೊಲದಲ್ಲೇ ಮನೆ ಬೇರೆ ಮಾಡಿರೋದ್ರಿಂದ ತುಂಬ ಜಾಗ ಖಾಲಿ ಇದೆ. ಆದರೆ ನಮ್ಮ ಅತ್ತೆ ಒಬ್ಬರೇ ಅಲ್ವ, ಸ್ವಲ್ಪ ಕಮ್ಮಿನೇ ಹಾಕೋಣ, ಅವರಿಗೆ ರಿಸ್ಕ್ ಆಗೋದು ಬೇಡ ಅಂದ್ಬಿಟ್ಟು ಸ್ವಲ್ಪನೇ, ಅದು ಅವ್ರು ಇಷ್ಟಪಟ್ಟು ಹಾಕೋತಾ ಇರೋದಕ್ಕೆ ಹಾಕಿದ್ದೀವಿ. ಇದೆಲ್ಲ ಅವರೇ ಹಾಕಿದ್ರು. ಗೋರಿಕಾಯಿ ಗಿಡ ಎಲ್ಲ ಅವರೇ ಹಾಕಿದ್ರು. ನಾನು ಬೆಂಡೆಕಾಯಿ ಸೀಡ್ಸ್ ಮಾತ್ರ ಹಾಕಿದ್ದು. ನೋಡಿ ಎಷ್ಟೊಂದು ಗೊಂಚಲು ಬಿಟ್ಟಿದೆ. ತುಂಬ ಚೆನ್ನಾಗಿ ಬಂದಿದೆ ಗೋರಿಕಾಯಿ. ಈ ವೀಕ್ ಬಂದಾಗ ನಮ್ಮ ಅತ್ತೆ ಸ್ವಲ್ಪ ಗೋರಿಕಾಯಿ ಕಿತ್ತಿಡಬೇಕು ಅಂತ ಇದ್ರು. ನೋಡಿದ್ರೆ ಅಂದ್ಕೊತಿದ್ದೀನಿ ಈ ವೀಕ್, ನೆಕ್ಸ್ಟ್ ವೀಕ್ ನಾನು ನಿಮಗೆ ವಿಡಿಯೋ ಹಾಕೋವಾಗ ಹಾರ್ವೆಸ್ಟಿಂಗ್ ವಿಡಿಯೋನೂ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಬೆಂಡೆಕಾಯಿ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಹೂವು ಕಾಯಿ ಎಲ್ಲ ಆಗ್ತಾಯಿದೆ. ನೋಡಿ ಬೆಂಡೆಕಾಯಿ ಈಚು ಹೂವದಿಂದ ಆಗಲೇ ಬಂದಿದೆ ಅದು. ಇದು ನೋಡಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಗಿಡ. ನೋಡಿ ಎಷ್ಟೊಂದು ಗಿಡಗಳಿದೆ, ಚೆನ್ನಾಗಿ ಬರ್ತಾಯಿದೆ. ನೀವು ಅನ್ಕೋಬೋದು ಏನಪ್ಪ ಇವರು ಎಲ್ಲ ಗಿಡಗಳು ತೋರಿಸ್ತಿದ್ದಾರೆ ಅಂತ. ಆ ರೀತಿ ತೋರಿಸಿದ್ರೇ ನಿಮಗೆ ನಾವು ಎಷ್ಟು ಗಿಡ ಹಾಕಿದ್ದೀವಿ, ನಮಗೆ ಎಷ್ಟು ಹಾರ್ವೆಸ್ಟ್ ಬರುತ್ತೆ, ನಾವೇ ಬೆಳೆದು ನಾವೇ ತಿನ್ನೋದ್ರಲ್ಲಿ ಎಷ್ಟು ರುಚಿ ಇರುತ್ತೆ, ಮತ್ತು ನಾವೇ ಬೆಳೆದಿರೋದು ನಾವೇ ಮಾಡ್ಕೊಂಡು ತಿನ್ನುವಾಗ ಒಂಥರ ಖುಷಿನೂ ಆಗುತ್ತೆ. ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಅದೆಲ್ಲ ನಿಮಗೂ ಗೊತ್ತಾಗಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಗಿಡಗಳು. ಮತ್ತಿದು ಹಿಂದೆಗಡೆ ಇಟ್ಟಿರೋ ಗಿಡಗಳು, ಗಿಡ ಇಡೋಕ್ಕೆ ಅಂತಲೇ ಮಾಡಿದ್ದೀವಲ್ಲ, ಅಲ್ಲಿರೋ ಗಿಡಗಳು. ತುಳಸಿ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅದೆಲ್ಲ ಕಟ್ ಮಾಡಿ ಹಾಕಬೇಕು. ಮತ್ತು ನಿತ್ಯ ಕಲ್ಯಾಣಿ ಪುಷ್ಪನೂ ಅಷ್ಟೇ, ಅದು ಚೆನ್ನಾಗಿ ಬರ್ತಾಯಿದೆ. ಸ್ಪಟ್ಕ ಗಿಡನೂ ಅವಾಗೊಂದು ಇವಾಗೊಂದು ಹೂವು ಬಿಟ್ಟಿದೆ. ಅಂದರೆ ಇದೇ ಫಸ್ಟ್ ಟೈಮ್ ಅಲ್ವಾ ಅದು. ಮತ್ತು ನೋಡಿ ಇದೊಂದು ತುಳಸಿ ಗಿಡ, ಶೋ ಗಿಡ. ಮತ್ತು ಅರಕಪಮ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಬದನೆ ಗಿಡಕ್ಕೂ ಅಷ್ಟೇ, ಇದು ಕಂಬಳಿ ಹುಳ ಬರುತ್ತಲ್ಲ, ಅದು ಹತ್ಕೊಂಡು ಎಲೆ ಎಲ್ಲ ತಿಂದ್ಬಿಟ್ಟಿತ್ತಂತೆ. ನಮ್ಮ ಅತ್ತೆ ಅದಕ್ಕೂ ಪೌಡರ್ ಹಾಕಿದ್ದಾರೆ. ಒಂದು ಈಚಾಗಿದೆ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದು ತೋರಿಸ್ತೀನಿ ಹೇಗಾಗಿದೆ ಅಂದ್ಬಿಟ್ಟು. ಆಲ್ಮೋಸ್ಟ್ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಚೆನ್ನಾಗಿ ಸ್ವಲ್ಪ ದಪ್ಪ ಕಾಯಾಗಿರುತ್ತೆ. ನೋಡಿ ಇದು ಒಂದೆಲ್ಗ ಸ್ವಲ್ಪ ಅದೇ ಉಟ್ಕೋತಾ ಇದೆ. ನಾನು ಇನ್ನೂ ಬರೀ ಎರಡೆರಡೆಲೆ ಇರೋವಾಗಲೂ ನಿಮಗೆ ತೋರಿಸಿದ್ದೆ. ನೋಡಿ ಇದು ಚೆರಿ ಟೊಮೆಟೊ. ಇದು ಅಲ್ಲಿಂದ ಬ್ಯಾಂಗ್ಳೂರಿಂದ ತಂದಿದ್ದು ಪಾಟ್ ಅಲ್ವಾ, ಅದರಲ್ಲಿ ಸೀಡ್ ಬಿದ್ದಿತ್ತೇನೋ ಚೆರಿ ಟೊಮೆಟೊದು. ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಆಗ್ತಾಯಿದೆ. ನೋಡಿ ಗೊಂಚಲಲ್ಲೇ ಫುಲ್ಲು ಬಿಡ್ತಾಯಿದೆ. ಮತ್ತು ಹಣ್ಣು ಆಗಿದೆ ಆಲ್ರೆಡಿ. ನಾನು ತೆಗಿಯೋಕ್ಕೇನು ಹೋಗಲಿಲ್ಲ, ಅತ್ತೆ ಇರ್ತಾರಲ್ಲ ತಕ್ಕೋತಾರೆ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು. ನೋಡಿ ತುಂಬ ಚೆನ್ನಾಗಿ ಕಾಯಾಗಿದೆ. ಇದು ಹಣ್ಣೆಲೆ ಎಲ್ಲ ತೆಗಿಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ಟೈಮೇ ಆಗೋಯಿತು. ಮತ್ತು ನೋಡಿ ಇದು ರೋಸಾದು, ಒಂದು ರೋಜಾ ಹೂವಿನ ಕಟ್ಟಿಂಗು, ಇನ್ನೆರಡು ದಾಸವಾಳ ಹೂವಿಂದು ಕಟ್ಟಿಂಗ್ಸ್ ಇಟ್ಟಿರೋದು. ಸ್ವಲ್ಪ ಚೆನ್ನಾಗೇ ಇದೆ, ಏನು ಒಣಗೋಗಿರೋದೇನು ಆ ಥರ ಏನು ಆಗಿಲ್ಲ, ಚೆನ್ನಾಗಿ ಬಂದಿದೆ. ಮತ್ತು ನೋಡಿ ತೊಗರಿಕಾಯಿ ಗಿಡ ಹಾಕಿದ್ವಲ್ಲ ಸೈಡಲ್ಲಿ, ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಎಷ್ಟು ಗಿಡ ಇರುತ್ತೆ ಅಂತ ಒಂದು ಅಂದಾಜು ಸಿಗಲಿ ಅಂತೇಳ್ಬಿಟ್ಟು ನಾನು ಮೇಲಿಂದನೇ ವಿಡಿಯೋ ಮಾಡಿದೆ ಒಂದು ಸತಿ. ಈ ಕಡೆ ಗಿಡಗಳು ಹಸು ಮೇಯ್ದುಬಿಟ್ಟಿತ್ತು ಸ್ವಲ್ಪ, ಹಂಗಾಗಿ ಸ್ವಲ್ಪ ಚಿಕ್ಕದಿದೆ. ಇನ್ನು ನಾವು ಮುಂದೆಗಡೆ ಇಟ್ಕೊಂಡಿರೋದೆಲ್ಲ ನಾವು ನೋಡ್ಕೋತಾ ಇರ್ತೀವಲ್ವ, ಅದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ನೋಡಿ ಮೇಲ್ಗಡೆಯಿಂದ ದಾಸವಾಳ ಗಿಡಗಳಿರೋ ಕಡೆನೂ ಅಷ್ಟೇ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಏನೇ ಆಗಲಿ ಹಸಿರು ನೋಡೋಕ್ಕೆ ಒಂಥರ ಚೆಂದ. ನೋಡಿ ಚೆಂಡು ಹೂವು ಅಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟೊಂದಿದೆ ಚೆಂಡು ಹೂವು. ಇದು ಮಾರನೇದಿದ್ದು ನೆಕ್ಸ್ಟ್ ಡೇದು ತುಂಬ ಚೆನ್ನಾಗಿ ಹೂವು ಬಿಟ್ಟಿತ್ತು. ಆಲ್ಮೋಸ್ಟ್ ಇದರಲ್ಲಿ ಆಲ್ರೆಡಿ ಪೂಜೆಗೆ ಸ್ವಲ್ಪ ಕಿತ್ಕೊಂಡು ಹೋಗಾದ್ಮೇಲೆ ನಾನು ತಿರ್ಗಾ ವಿಡಿಯೋ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತಲ್ವ ಅಂತ ಶಾರ್ಟ್ಸ್ಗೆ ಅಂತ ಮಾಡಿಕೊಂಡೆ, ಹಂಗೆ ಅದನ್ನೇ ಇದಕ್ಕೂ ಆ್ಯಡ್ ಮಾಡಿದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ, ಒಂದು ಲೈಕ್ ಕೊಡಿ ಇಷ್ಟ ಆದರೆ.
ಇಷ್ಟೆಲ್ಲ ಭೂಮಿಗೆ ಹಾಕಿದ್ದೀವಿ ಅಂದಮೇಲೆ ಅದಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋದು ಎಲ್ಲ ಮಾಡ್ತಿದ್ದಾರೆ. ಅದಕ್ಕೊಂದಕ್ಕೋಸ್ಕರನಾದರೂ ನೀವು ಲೈಕ್ ಕೊಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವುಗಳು. ಚೆಂಡು ಹೂವಿನ ಸಸಿ ಹಾಕಿದ್ರೆ ಹಳ್ಳಿಗಳ ಕಡೆ ಇನ್ನೊಂದು ಏನು ಬೆನಿಫಿಟ್ ಅಂದರೆ ಸೊಳ್ಳೆಗಳು ಬರಲ್ಲ ಬೇಗ. ಇದ್ರದ್ದು ಸ್ಮೆಲ್ಲಿಗೆ ಕಂಬಳಿ ಹುಳನೂ ಹತ್ತಲ್ಲ ಇದಕ್ಕೆ. ಬೇರೆ ಗಿಡ ಎಲ್ಲ ನೋಡಿ ಕಂಬಳಿ ಹುಳ. ನಾನು ಬ್ಯಾಂಗ್ಳೂರಿಂದ ತಂದಿಟ್ಟಿದ್ದು ಮನಿ ಪ್ಲ್ಯಾಂಟಲ್ಲಿ ಸ್ವಲ್ಪ ಎಲೆಗಳೇ ತಿಂದಾಕ್ಬಿಟ್ಟಿದೆ. ಆದರೆ ಇದಕ್ಕೆ ಸೊಳ್ಳೆನೂ ಕಮ್ಮಿ ಆಗುತ್ತೆ ಚೆಂಡು ಹೂವಿನ ಗಿಡಕ್ಕೆ. ಮತ್ತು ಯಾವುದೇ ಇನ್ಸೆಕ್ಟ್ಸ್ ಬರಲ್ಲ. ಅದಕ್ಕೆ ನೋಡಿ ಚೆಂಡು ಹೂವಿಂದು ಲಿಕ್ವಿಡ್ ಮಾಡಿ ಗಿಡಗಳಿಗೆ ಹೊಡಿತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಹೆಲ್ತಿಯಾಗಿ. ಇದು ನೆಕ್ಸ್ಟ್ ಡೇದು ಮೊಗ್ಗುಗಳು ಎಷ್ಟಿತ್ತು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ಇದರಲ್ಲಂತೂ ಫುಲ್ಲು ಗಿಡದ ತುಂಬ ಮೊಗ್ಗಾಗ್ಬಿಟ್ಟಿತ್ತು. ಎಷ್ಟೊಂದು ಮೊಗ್ಗು, ಒಂದು ಏನಿಲ್ಲ ಅಂದರೆ ಒಂದು 30 ಮೇಲೆ ಹೂವು ಅರಳಿತ್ತವತ್ತು. ನಾನು ನೈಟು ವಿಡಿಯೋ ಮಾಡಿಕೊಂಡೆ, ಅಂದರೆ ಬ್ಯಾಂಗ್ಳೂರಿಗೆ ಹೊರಡೋ ಟೈಮಲ್ಲಿ. ತುಂಬ ಚೆನ್ನಾಗಿ ಅರಳಿತ್ತು. ಆಗಲೇ ಸ್ವಲ್ಪ ಅಗಲ ಆಗಿತ್ತು, ಅವಾಗ ವಿಡಿಯೋ ಮಾಡಿದ್ದೀನಿ ನೋಡಿ. ಎಷ್ಟೊಂದು ಮೊಗ್ಗಿದೆ ಅಂದರೆ ತುಂಬ ಸಕ್ಕತ್ತಾಗಿ ಬರ್ತಾಯಿದೆ. ನನಗಂತೂ ತುಂಬ ಖುಷಿಯಾಗಿ ಒಳ್ಳೆ ಕೆಲಸ ಮಾಡಿದೆ. ನಾನು ಬ್ಯಾಂಗ್ಳೂರಲ್ಲಿ ಪಾಟಲ್ಲೇ ಇಟ್ಕೊಳ್ಳೋದ್ಕಿಂತ ಹಳ್ಳಿಗೆ ಊರಿಗೆ ತಂದು ಹಾಕಿ ನೆಲಕ್ಕೆ ಗಿಡಗಳನ್ನ ತುಂಬ ಒಳ್ಳೆ ಕೆಲಸ ಮಾಡಿದೆ ಅನ್ನಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ಲು ಮೊಗ್ಗು ಬಂದುಬಿಟ್ಟಿದೆ.